ಎಲ್ಲರಿಗೂ ನಮಸ್ಕಾರ. ಮರಳಿ ಸ್ವಾಗತ. ಬರ್ಡ್ ಸ್ಟ್ರೈಕ್ ಪರಿಣಾಮಗಳ ಕುರಿತು ನನ್ನ ಹಿಂದಿನ ವಿಡಿಯೋವನ್ನು ನೀವು ವೀಕ್ಷಿಸದಿದ್ದರೆ ದಯವಿಟ್ಟು ಅದನ್ನು ವೀಕ್ಷಿಸಿ. ಲಿಂಕ್ ಅನ್ನು ಇಲ್ಲಿ ಪಡೆಯಿರಿ. ವಿಮಾನ ನಿಲ್ದಾಣಗಳು ಪಕ್ಷಿಗಳನ್ನು ವಿಮಾನಗಳಿಗೆ ಅಪ್ಪಳಿಸದಂತೆ ಹೇಗೆ ಕಾಪಾಡುತ್ತವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಅವುಗಳನ್ನು ಓಡಿಸುವುದು ಮಾತ್ರವಲ್ಲ. ಮೊದಲನೆಯದಾಗಿ ಏರ್ಪೋರ್ಟ್ನವರು ಪಕ್ಷಿಗಳನ್ನು ಪತ್ತೆಹಚ್ಚಲು ಮತ್ತು ಅದರ ಹಾರಾಟದ ಮಾರ್ಗಗಳನ್ನು ಊಹಿಸಲು ರೇಡಾರ್ ಅನ್ನು ಬಳಸುತ್ತಾರೆ. ನಂತರ ಅವರು ಸೋನಿಕ್ ಕ್ಯಾನಾನ್ಗಳನ್ನು ನಿಯೋಜಿಸುತ್ತಾರೆ ಮತ್ತು ರನ್ವೇಯನ್ನು ಹಾರಾಟದ ವಲಯವನ್ನಾಗಿ ಮಾಡುತ್ತಾರೆ. ಸೋನಿಕ್ ಕ್ಯಾನಾನ್ ಒಂದು ಉಪಕರಣವಾಗಿದ್ದು, ಅದು ಜೋರಾದ ಮತ್ತು ಕೆಲವೊಮ್ಮೆ ಎತ್ತರದ ಶಬ್ದಗಳನ್ನು ಹೊರಸೂಸುತ್ತದೆ. ಈ ಶಬ್ದಗಳು ಪಕ್ಷಿಗಳಿಗೆ ಅಹಿತಕರ ಅಥವಾ ಬೆದರಿಕೆಯನ್ನು ನೀಡುತ್ತದೆ. ಒಮ್ಮೊಮ್ಮೆ ಹಕ್ಕಿ ತುಂಬಾ ಹತ್ತಿರಕ್ಕೆ ಬಂದರೆ ಲೇಸರ್ಗಳು ಮತ್ತು ಪೈರೋಟೆಕ್ನಿಕ್ಗಳು ಬಳಸಿ ಅವುಗಳಿಗೆ ಹಾನಿಯಾಗದಂತೆ ಹೆದರಿಸುತ್ತಾರೆ. ಲೇಸರ್ಗಳು ಹೆಚ್ಚು ಕೇಂದ್ರೀಕೃತ ಬೆಳಕಿನ ಕಿರಣಗಳನ್ನು ಹೊರಸೂಸುತ್ತವೆ. ಈ ಪ್ರಕಾಶಮಾನವಾದ ಕಿರಣಗಳು ಪಕ್ಷಿಗಳನ್ನು ಚಕಿತಗೊಳಿಸುತ್ತದೆ. ಹಾಗೆ ಪೈರೋಟೆಕ್ನಿಕ್ಸ್ ಒಂದು ಸ್ಫೋಟಕ ಸಾಧನವಾಗಿದೆ. ಅದು ವರ್ಣರಂಜಿತ ದೀಪಗಳು, ದೊಡ್ಡ ಶಬ್ದಗಳು ಮತ್ತು ವಿಶೇಷ ಪರಿಣಾಮಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನಗಳು ಪಕ್ಷಿಗಳು ಮತ್ತು ವಿಮಾನಗಳು ಎರಡಕ್ಕೂ ಸುರಕ್ಷಿತ. ಆದ್ದರಿಂದ ಮುಂದಿನ ಬಾರಿ ನೀವು ವಿಮಾನದಲ್ಲಿ ಹೋಗುವಾಗ ಹೀಗೆ ನಿಮ್ಮನ್ನು ರಕ್ಷಿಸುವ ಅದೃಶ್ಯ ರಕ್ಷಕರನ್ನು ನೆನಪಿಸಿಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ, ಏಕೆಂದರೆ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಬರಲು ನನ್ನನ್ನು ಮೋಟಿವೇಟ್ ಮಾಡುತ್ತದೆ. ಧನ್ಯವಾದಗಳು.